ಬಿಸಿಲ ಹೊಡೆತಕ್ಕೆ ಕರುನಾಡಿನ ಜನತೆ ತತ್ತರಿಸಿ ಹೋಗಿದ್ದಾರೆ. ರಾಜಧಾನಿ ಬೆಂಗಳೂರಿನ ಜನ ಸುಸ್ತಾಗ್ಬಿಟ್ಟಿದ್ದಾರೆ ಬಿಸಿಲಾಘಾತದಿಂದಾಗಿ. ಈ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ವೈದ್ಯರು ಕೂಡ ಸಲಹೆಯನ್ನ ನೀಡುತ್ತಿದ್ದಾರೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಭಾಸ್ಕರನ ಏಟು ಜೋರಾಗ್ಬಿಟ್ಟಿದೆ. ಹೀಗಾಗಿ ಅಗತ್ಯ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಆಟೋ, ಹೋಟೆಲ್ ಸೇರಿ ಹಲವು ವ್ಯಾಪಾರದಲ್ಲೂ ಕೂಡ ಈ ಬಿಸಿಲಿನ ಕಾರಣದಿಂದಾಗಿ ಕುಸಿತ ಕಾಣ್ತಾ ಇದೆ. ಮಳೆರಾಯ ಎಂಟ್ರಿ ಆಗದೇ ಇರುವಂತಹ ಕಾರಣದಿಂದಾಗಿ ಜನರಲ್ಲಿ ಆತಂಕವೂ ಹೆಚ್ಚಾಗ್ತಾ ಇದೆ. ಕಳಕಳಿಯಿಂದ ನೆನೆಸ್ಕೊಳ್ತೇವೆ. ಇದನ್ನು ಪ್ರಾಯೋಗಿಕವಾಗಿ ನಮ್ಮ ಲಿಂಗಸೂರ ಮಾನಿ ಬ್ಯಾಂಕ್ ಸೆಕ್ರೆಟರಿ ಆದ ಅವರಿಗೆ ತಿಳಿಸಲಿದ್ದು. ಈ ಪ್ರಯೋಗವನ್ನು ಭೀಮೇಶ್ ಅವರು ಮತ್ತೆ ಮಾಡಲಾಗಿದೆ. ತಮ್ಮ ಅನಿಸಿಕೆ ಏನಂತ ಹೇಳ್ಬೇಕಾಗಿ ಕೇಳಬೇಕು. ಬಿಸಿಲಿಂದ ಹೊರಗಡೆ ಬರಬಾರ್ದಂತ ತಮ್ಮ ಕಳಕಳಿಯಿಂದ ನಿಮ್ಮ ಎಸ್ಎಲ್ವಿ ಮಾಧ್ಯಮಗಳಿಂದ ನಾವು ಕೇಳ್ಕೊಳ್ಳೋದು. ಲಿಂಗಸೂರಿನ ಪ್ರತಿಷ್ಠಿತ ಬಡಾವಣೆಯಾದ ಸ್ವಾಮಿ ವಿವೇಕಾನಂದ ನಗರದಲ್ಲಿ ಸುಮಾರು 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದ್ದ ಕಾರಣ ತುಂಬ ಶೆಕೆ ಅನಿಸ್ತಿದೆ. ತಡಿಯೋಕ್ಕಾಗ್ತಿಲ್ಲ. ಹಾಂ ಬೆಂಗಳೂರಿನವ್ರೆ. ಇಲ್ಲ, ಈ ಥರ ಬಿಸಿಲು ಯಾವತ್ತೂ ನೋಡಿಲ್ಲ. ತುಂಬ ಶೆಕೆ ಅನಿಸ್ತಿದೆ. ತಡಿಯೋಕ್ಕಾಗ್ತಿಲ್ಲ. ಬೆಂಗಳೂರಿನವ್ರೆ. ಇಲ್ಲ, ಈ ಥರ ಬಿಸಿಲು ಯಾವತ್ತೂ ನೋಡಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ ಸಿವಿಯರ್ ಟೆಂಪ್ರೇಚರಲ್ಲಿ ಈ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ತುಂಬ ನೀರಿನ ಅಂಶ ಬಾಡಿಯಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವು ಡಿಹೈಡ್ರೇಷನ್ ಅಂತೀವಿ, ನಿರ್ಜಲೀಕರಣ ಅಂತಲೂ ಕರಿತೀವಿ. ಈ ಡಿಹೈಡ್ರೇಷನ್ ಆದಾಗ ಬಾಡಿನಲ್ಲಿರ್ತಕ್ಕಂಥ ನೀರಿನ ಅಂಶ, ಲವಣಗಳ ಅಂಶ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಲೋರೈಡು, ಈ ಥರ ಲವಣಾಂಶಗಳು ಇವು ದೇಹದಿಂದ ಕಡಿಮೆ ಆಗಿ ರೋಗಿ ಸುಸ್ತಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ಟೈಮು ಸನ್ಸ್ಟ್ರೋಕ್ ಅಂತ ಹೇಳ್ತೀವಿ. ಸನ್ಸ್ಟ್ರೋಕ್ ಆದಾಗ, ಹೈ ಟೆಂಪ್ರೇಚರ್ ಆದಾಗ ಮಗು ಆಗಲಿ ಅಥವಾ ವಯೋವೃದ್ಧರಾಗಲಿ ಬೀದಿನಲ್ಲಿ ಬಿಸಿಲಲ್ಲಿ ಓಡಾಡ್ತಾ ಇದ್ದಾಗ ಅಲ್ಲೇ ಜ್ಞಾನ ತಪ್ಪಿ ಬೀಳ್ತಕ್ಕಂಥದ್ದು, ಆಮೇಲೆ ಜ್ಞಾನ ಹೋಗ್ತಕ್ಕಂಥದ್ದು, ಕನ್ವರ್ಷನ್ಸ್ ಬರ್ತಕ್ಕಂಥದ್ದು, ವಾಂತಿ ಆಗ್ತಕ್ಕಂಥದ್ದು, ಟೆಂಪ್ರೇಚರ್, ಫೀವರು, ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತವೆ ಸನ್ಸ್ಟ್ರೋಕಲ್ಲಿ. ಆದಷ್ಟು ನನ್ನ ಒಂದು ಬೋರಿಂಗ್ ಆಸ್ಪತ್ರೆಯ ಸೂಪರ್ಡೆಂಟಾಗಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಅಂದರೆ, ಆದಷ್ಟು ಬೇಸಿಗೆ ಕಾಲದಲ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಅಂದರೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಬಿಸಿಲಿನಲ್ಲಿ ಹೋಗಬಾರ್ದು. ಮನೆಯಲ್ಲಿ ಆರಾಮಾಗಿರಬೇಕು. ನೀರಿನ ಪದಾರ್ಥಗಳನ್ನು, ನೀರಿನ ಅಂಶ ಇರ್ತಕ್ಕಂಥ ಪದಾರ್ಥಗಳನ್ನು, ಮಜ್ಜಿಗೆ, ನೀರು, ಆ ಥರ ಪದಾರ್ಥಗಳನ್ನು, ಜ್ಯೂಸು, ಆ ಥರ ಪದಾರ್ಥಗಳನ್ನು ಜಾಸ್ತಿ ಮಟ್ಟ ಕ್ವಾಂಟಿಟಿನಲ್ಲಿ ಸೇವನೆ ಮಾಡಬೇಕು. ಆಮೇಲೆ ಹಾದಿ ಬೀದಿನಲ್ಲಿ ಇರ್ತಕ್ಕಂಥ ತಿಂಡಿ ಪದಾರ್ಥಗಳನ್ನು, ಈ ಸೊಳ್ಳೆಗಳಿರ್ತವೆ, ನೊಣಗಳಿರ್ತವೆ, ಅಂಥ ಪ್ರದೇಶಗಳಲ್ಲಿರ್ತಕ್ಕಂಥ ಪದಾರ್ಥಗಳನ್ನು, ಓಪನ್ನಾಗಿ ತೆರೆದಿಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ಸಾರ್ವಜನಿಕರು ಸೇವನೆ ಮಾಡಬಾರ್ದು. ಮನೆಯಲ್ಲಿ ಆದಷ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.